ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ಇವತ್ತು ನನ್ನ ಬರ್ತ್ಡೇ ಲಾಗ್ ಮಾಡ್ತಾ ಇದ್ದೀನಿ. ನನ್ನ ಬರ್ತ್ಡೇ ದಿವಸ ಎಲ್ಲೆಲ್ಲಿ ಹೋದೆ, ಏನೇನು ಮಾಡಿದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನನಗೆ ತುಂಬ ದಿವಸದಿಂದ ಐಕ್ಯಾಗೆ ಹೋಗಬೇಕು ಅಂತ ಆಸೆ ಇತ್ತು, ಬಟ್ ಆಗಿರಲಿಲ್ಲ. ಅಂದರೆ ಐಕ್ಯ ಓಪನ್ ಆದಾಗಲಿಂದನೂ ನನಗೆ ಅಂದರೆ ಪ್ರೆಗ್ನೆನ್ಸಿ ಬಾಣಿತನ ಅಂತ ಹೇಳಿ ಹೋಗೋಕ್ಕಾಗಿರಲಿಲ್ಲ. ಸೊ ಇವತ್ತು ಹೋಗೋಣ ಅಂತ ಹೇಳಿಬಿಟ್ಟು ಹೊರಟಿದ್ದೀನಿ, ಐಕ್ಯಾಗೆ ಹೋಗೋಣ ಅಂತ ಹೇಳಿ. ನನ್ನ ಬರ್ತ್ಡೇ ಡ್ರೆಸ್ ಇದು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಸ್ವಲ್ಪ ಲೂಸ್ ಇದೆ ಫಿಟ್ಟಿಂಗ್ ಎಲ್ಲ. ಸೊ ನಾವಿವಾಗ ರೀಚ್ ಆದ್ವಿ ಐಕ್ಯಾಗೆ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಏನೆಲ್ಲ ಇದೆ, ಎಷ್ಟೆಲ್ಲ ನೋಡೋಕ್ಕಾಗುತ್ತೆ ಆಗಲ್ಲ ಗೊತ್ತಿಲ್ಲ ಮಕ್ಕಳಿರೋದ್ರಿಂದ. ಸೊ ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ನಾನು ಹೋಗ್ತಾಯಿದ್ದೀನಿ ಐಕ್ಯಾಗೆ. ಡ್ರೀಮ್ ಹೋಮ್, ಎಲ್ಲರಿಗೂ ಅವ್ರವ್ರದ್ದೇ ಆದ ಕನಸುಗಳಿರುತ್ತೆ ಮನೆ ಬಗ್ಗೆ. ಆ ರೀತಿ ಕಟ್ಟಬೇಕು, ಈ ರೀತಿ ಕಟ್ಟಬೇಕು, ಅದು ಚಿಕ್ಕದಾಗಿರಲಿ ಚೊಕ್ಕದಾಗಿರಲಿ ದೊಡ್ಡದಾಗಿರಲಿ, ಅವ್ರವ್ರ ಅನುಕೂಲಕ್ಕೆ ಅವರ ಅಗತ್ಯಗೆ ಯಾವ ಥರ ಮನೆ ಬೇಕೋ ಆ ಥರ ಮನೇನ ನಿರ್ಮಾಣ ಮಾಡಿಸ್ಕೋತಾರೆ. ಮನೆ ಅಂದ್ರೇ ಒಂದು ಎಮೋಷನ್ ಅಲ್ವಾ, ಏನು ಹೇಳ್ತೀರಾ ನೀವೆಲ್ಲರೂ? ಸೊ ಯಾರೆಲ್ಲ ಐಕ್ಯ ವಿಸಿಟ್ ಮಾಡಿದ್ದೀರಾ, ಏನೆಲ್ಲ ಇಷ್ಟ ಆಯಿತು ಐಕ್ಯದಲ್ಲಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಸೊ ನೋಡಿ, ಇವಾಗ ನಾನು ಎಂಟ್ರೆನ್ಸ್ ಹತ್ರ ಹೋಗ್ತಾ ಇದ್ದೀನಿ. ಏನಿಲ್ಲ ಗುರು ಐಕ್ಯದಲ್ಲಿ, ಅಂದರೆ A to Z ಮನೆಗೆ ಏನೇನು ಬೇಕು ವಸ್ತುಗಳು ಎಲ್ಲದೂ ಇದೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಪ್ರೈಸಲ್ಲಿ ಅಂತೂ ಇಲ್ಲ, ಅಫೋರ್ಡಬಲ್ ಪ್ರೈಸಲ್ಲಿ ಕೂಡ ಇದೆ, ಎಕ್ಸ್ಪೆನ್ಸಿವು ಕೂಡ ಇದೆ. ಸೊ ಐಕ್ಯ 3 years ಆ್ಯನಿವರ್ಸರಿ ಕೂಡ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಸೊ ವಿಶ್ಗಾಗೂ ಅಷ್ಟೇ 3 years ಬರ್ತಡೇ ಬರ್ತಾ ಇದೆ. ಇನ್ನೊಂದು 20 ಡೇಸಲ್ಲಿ ಅವಳ ಬರ್ತಡೇ ಕೂಡ ಇದೆ. ಸೊ ಫಸ್ಟ್ ಹೇಳ್ಬಿಡ್ತೀನಿ ಐಕ್ಯದಲ್ಲಿ ಏನೆಲ್ಲ ಇದೆ ಅಂತ ಹೇಳಿ. ಸೊ ಫಸ್ಟೇ ಹೋಗ್ತಿದ್ದಂಗೆ ಲೆವೆಲ್ 1ಅಲ್ಲಿ ತುಂಬ ವೆರೈಟೀಸ್ ಆಫ್ ಲಿವಿಂಗ್ ರೂಮ್ಸ್ ಇತ್ತು, ಮತ್ತು ಡೈನಿಂಗ್ ಏರಿಯಾ, ಮತ್ತು ಕಿಚನ್ಸು. ಸೋ ಮೆನಿ ವೆರೈಟೀಸ್ ಆಫ್ ಕಿಚನ್ಸ್, ಮಾಡ್ಯುಲರ್ ಕಿಚನ್ಸ್. ನಮಗೆ ಯಾವ ಥರ ಬೇಕು ಅಂದರೆ ದೊಡ್ಡ ಕಿಚನ್ ಆದರೆ ಹೇಗೆ ಇಟ್ಕೋಬೋದು, ಸ್ಮಾಲ್ ಕಿಚನ್ ಆದರೆ ಹೇಗೆ ಇಟ್ಕೋಬೋದು, ಮತ್ತು ಅದರಲ್ಲೇ ಒಂದು ಕಂಪಾರ್ಟ್ಮೆಂಟ್ಸ್ ಇರುತ್ತಲ್ಲ, ಆ ಥರದ್ದೆಲ್ಲ ಐಡಿಯಾಸ್ ತುಂಬಾ ಸಖತ್ತಾಗಿದೆ. ಮನೆ ಕಟ್ಟೋರಿಗಂತೂ ಇದು ತುಂಬಾ ಹೇಳಿ ಮಾಡಿಸಿದ ಜಾಗ ಅನಿಸುತ್ತೆ. ಅಂದರೆ ನಾವು ಏನೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಅವ್ರಿಗೆ, ಅಂದರೆ ನಮ್ಮ ಕಿಚನ್ ಇಷ್ಟು ಬರುತ್ತೆ, ರೂಮ್ಸ್ ಇಷ್ಟು ಬರುತ್ತೆ ಅಂತ ಹೇಳಿ ಅವರೇ ಒಂದು ಡಿಸೈನ್ ಮಾಡಿ ಕೊಡ್ತಾರೆ. ಸೊ ಅಷ್ಟರಲ್ಲೇ ಏನೆಲ್ಲ ಬರುತ್ತೆ ತುಂಬ ಪರ್ಫೆಕ್ಟಾಗಿ ಅವರು ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಷನ್ ಮಾಡಿ ಕೊಡ್ತಾರೆ. ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಕೂಡ ಮಾಡ್ತಾರೆ. ಸೊ ನೋಡಿ, ನಾನು ಇವಾಗ ತೋರಿಸ್ತಾ ಇರೋದು ಇದು ಲಿವಿಂಗ್ ಏರಿಯಾ ಸೆಟಪ್ಪು. ಇದೇ ಥರ ಫ್ರೆಂಡ್ಸ್ ತುಂಬಾ ರೂಮ್ಸ್ ಮಾಡಿ ಆ ಥರ ಲಿವಿಂಗ್ ಏರಿಯಾಸ್ ರೂಮ್ಸ್ ಆಗಿರ್ಬೋದು, ಅದಕ್ಕೆ ಕಬೋರ್ಡ್ಸು, ಇಂಟೀರಿಯರ್ಸು, ಮತ್ತು ಕಿಚನ್ಸ್ ಹೇಳಿದ್ನಲ್ಲ, ಕಿಚನಲ್ಲಿ ಇರೋದು ಅಂದರೆ ಸ್ಟೋರೇಜ್ ಬಾಕ್ಸಸ್ಸಿಂದ ಹಿಡಿದು, ಅಂದರೆ ಇದೆಲ್ಲ ಸೇಲ್ಗೂ ತೊಗೋಬೋದು, ಬಟ್ ಸೇಲಿಗೆ ಬೇರೆ ಪ್ಲೇಸಲ್ಲಿ ಇಟ್ಟಿದ್ದಾರೆ, ಅಲ್ಲಿ ತೊಗೋಬೇಕಾಗುತ್ತೆ. ನೋಡಿ ಯಾವ್ಯಾವ ಥರ ಡಿಸೈನ್ಸ್ ಬೇಕು ಎಲ್ಲ ಥರನೂ ಡಿಸೈನ್ಸ್ ಇಟ್ಟಿದ್ದಾರೆ. ಸೊ ನಾನು ಆದಷ್ಟು ಇಬ್ಬರನ್ನ ಮಕ್ಕಳನ್ನ ಇಟ್ಕೊಂಡು ನಿಮಗೆ ಎಷ್ಟು ತೋರ್ಸೋಕ್ಕೆ ಸಾಧ್ಯನಾ ಅಷ್ಟು ತೋರಿಸ್ತಾ ಇದ್ದೀನಿ, ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ನಮ್ಮ ಅಪ್ಪಾಜಿ ಅಂತೂ ಅವರು ತುಂಬ ಕ್ಯೂರಿಯಸ್ಸಿಂದ ನೋಡ್ತಾಯಿದ್ರು. ಆಮೇಲೆ ಸ್ವಲ್ಪ ನೋಡ್ಬಿಟ್ಟು ಅಪ್ಪಾಜಿ ಕೂತ್ಕೊಂಡ್ಬಿಟ್ರು, ನಾನು ಇಲ್ಲಿರ್ತೀನಿ ನೀವೆಲ್ಲ ಓಡಾಡ್ಕೊಂಬನ್ನಿ ಅಂತ. ಯಾಕೆಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಐಕ್ಯ ಎಷ್ಟು ದೊಡ್ಡದಿದೆ, ಮತ್ತು ಓಡಾಡೋಕ್ಕೆ ತುಂಬಾ ಎನರ್ಜಿ ಬೇಕಾಗುತ್ತೆ, ಸ್ಟ್ರೆಂತ್ ಬೇಕಾಗುತ್ತೆ. ಸೊ ನೋಡಿ, ನಾನು ಆದಷ್ಟು ಎಲ್ಲದನ್ನು ನೋಡ್ತಾ ಇದ್ದೀನಿ. ಮತ್ತು ಬೆಡ್ರೂಮ್ ಏರಿಯಾ ಆಗಿರ್ಬೋದು, ಮತ್ತು ಬೆಡ್ರೂಮ್ದು ವಾರ್ಡ್ರೋಬು, ಬೆಡ್ಸು, ಕಾಟಿಂದ ಹಿಡ್ದು ತುಂಬಾ ಸಖತ್ತಾಗಿ ಸೆಟಪ್ ಮಾಡಿ ಇಟ್ಟಿದ್ದಾರಲ್ಲಿ. ನಮಗೊಂದು ಐಡಿಯಾ ಬರುತ್ತೆ. ಯಾರೆಲ್ಲ ಮನೆ ಕಟ್ತಾ ಇದ್ದೀರಾ ಮಿಸ್ ಮಾಡದೆ ವಿಸಿಟ್ ಮಾಡಿ ಐಕ್ಯನ. ನಿಮಗೆ ತುಂಬಾ ವೆರೈಟೀಸ್ ಆಫ್ ಐಡಿಯಾ ಸಿಗುತ್ತೆ. ಅಂದರೆ ನೀವು ಇದೇ ಥರ ಮಾಡಬೇಕು ಅಂತ ಏನಿಲ್ಲ, ಈ ಥರ ಐಡಿಯಾ ಸಿಕ್ಕಿದ್ರೆ ನೀವೇ ನಿಮ್ಮದು ಪ್ಲ್ಯಾನ್ ಮಾಡಿಕೊಂಡು, ಅಂದರೆ ನಮ್ಮ ಕಾಸ್ಟ್ ಬಜೆಟ್ ಇರುತ್ತಲ್ಲ, ಸೊ ನಮ್ಮ ಬಜೆಟಿಗೆ ಹೇಗೆ ಬೇಕೋ ಹಾಗೆ ನಾವು ಮಾಡ್ಕೋಬೋದು. ಸೊ ನೋಡಿ, ಇಲ್ಲಿ ಕಿಡ್ಸ್ ಬೆಡ್ರೂಮ್ ಐಡಿಯಾಸು, ಮತ್ತು ಕಿಡ್ಸ್ ವಾರ್ಡ್ರೋಬು, ಮತ್ತು ಕಿಡ್ಸ್ ರೂಮಲ್ಲಿ ಏನೆಲ್ಲ ಹಾಕ್ಬೋದು, ಮತ್ತು ಈ ಥರ ಬಾತ್ರೂಮ್ ಸೆಟಪ್ಪು. ಸೊ ಒಂದು ಮನೇಲಿ ಏನೆಲ್ಲ ಇರಬೇಕಲ್ವ ಫ್ರೆಂಡ್ಸ್, ಅದನ್ನೆಲ್ಲನೂ ಇಟ್ಟಿದ್ದಾರೆ.
ಸೊ ಬೆಡ್ರೂಮ್ ಅಂದರೆ ಹೇಗಿರಬೇಕು, ಮತ್ತು ಹತ್ರ ಸ್ಟೋರೇಜ್ ಬಾಕ್ಸಸ್ ಆಗಿರ್ಬೋದು, ವಾರ್ಡ್ರೋಬ್ಸ್ ಆಗಿರ್ಬೋದು, ಮತ್ತು ಮಿರರ್ಸ್ ಕೂಡ ಅಷ್ಟೇ ತುಂಬ ವೆರೈಟೀಸ್ ಇದೆ ನೋಡಿ. ಇದೆಲ್ಲ ಸೋಫಾಸು ಡಿಫ್ರೆಂಟ್ ಸೈಜಸ್ಸು ಮತ್ತು ಬೇರೆ ಬೇರೆ ಪ್ಯಾಟ್ರನ್ಸು, ತುಂಬ ವೆರೈಟೀಸ್ ಆಫ್ ಸೋಫಾಸ್ ಇದೆ ಇಲ್ಲಿ. ಮತ್ತು ಟಿ ವಿಲೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇರ್ತಾರಲ್ಲ ಕಿಡ್ಸ್ದು ಒಂದು ಕಾಟ್, ಅದು ಕೂಡ ಇದೆ ಇಲ್ಲಿ. ಅಂದರೆ ಸೈಜ್ ಅಡ್ಜಸ್ಟ್ ಮಾಡ್ಕೋಬೋದಲ್ಲ ಆ ಥರ ಕಾಟ್ಸು, ಮತ್ತು ಟೇಬಲ್ಸು, ಚೇರ್ಸು, ಮತ್ತು ವರ್ಕೌಟಿಗೆ ಅದರದ್ದೇ ಆದಂಥ ಸ್ಪೇಸು, ಮತ್ತು ಅದಕ್ಕೆ ಬೇಕಾಗಿರೋಂಥ ವಸ್ತುಗಳು, ಮ್ಯೂಸಿಕ್ ಸಿಸ್ಟಮ್ಸು, ಮ್ಯೂಸಿಕ್ ಪ್ಲೇಯರ್ಸು ಎಲ್ಲನೂ ಅವೈಲಬಲ್ ಇದೆ ಇಲ್ಲಿ. ಸೊ ನೋಡಿ, ನನ್ನ ಮಗಳಂತೂ ಎಲ್ಲದೂ ತೊಗೊಂಡು ಹಾಕೋತಾ ಇದ್ಲು. ಸೊ ಈ ವಿಡಿಯೋನ ಪೂರ್ತಿ ನೋಡಿ, ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ನೋಡಿ, ಇದೇ ಬೇರೆ ಥರ ಲಿವಿಂಗ್ ಏರಿಯಾ ಸೆಟಪ್ಪು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲೈಟಿಂಗ್ಸ್ ಆಗಿರ್ಬೋದು, ಕರ್ಟನ್ಸು, ಸೊ ನೋಡಿ ಎಷ್ಟು ವೆರೈಟಿ ಅಂತೀರಾ. ನನಗಂತೂ ಓಡಾಡಿ ಮತ್ತು ಕ್ಯೂರಿಯಾಸಿಟಿ ನೆಕ್ಸ್ಟ್ ಏನಿದೆ ಅಂತ. ಗ್ಲಾಸ್ ಬಾಕ್ಸಸ್ ಆಗಿರ್ಬೋದು, ಸ್ಟೋರೇಜ್ ಸ್ಪೇಸ್ ಆಗಿರ್ಬೋದು, ತುಂಬಾ ಇಷ್ಟ ಆಯಿತು ನನಗಂತೂ. ನನ್ನ ಇಬ್ಬರು ಅಕ್ಕನ ಮಕ್ಕಳು ಕೂಡ ಜಾಯ್ನ್ ಆದರು ಐಕ್ಯಾಗೆ, ಸಿಂಚು ಮತ್ತು ಮೋನಿ. ಅವ್ರಿಗೂ ಇಂಜಿನಿಯರ್ ಕಾಲೇಜ್ ರಜೆ ಇದ್ದಿದ್ದರಿಂದ ಐಕ್ಯಾಗೆ ಬರ್ತಾಯಿದ್ದೀನಿ ಅಂತ ನಾನು ಕಾಲ್ ಮಾಡಿದ್ದೆ, ವಿಶ್ ಮಾಡೋಕ್ಕೆ ಮಾಡಿದರು ಕಾಲು ಬೆಳಗ್ಗೆ ನನಗೆ. ಸೊ ಅವರು ಡೈರೆಕ್ಟಾಗಿ ಐಕ್ಯಾಗೆ ಬಂದರು. ಸೊ ಐಕ್ಯಾ ಎಲ್ಲ ನೋಡಿಕೊಂಡು ನಾವು ನೆಕ್ಸ್ಟು ಹೋಟೆಲಿಗೆ ಹೋಗಿ, ಅಲ್ಲಿಂದ ಒಂದು ಮಾಲಿಗೆ ಹೋಗಿ, ಉಷ್ಕ ಬರ್ತಡೇ ಕೂಡ ಹತ್ರ ಬರ್ತಾಯಿದ್ದಿಲ್ಲ, ಸೊ ಅದಕ್ಕೂ ಕೂಡ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಮತ್ತೆ ರಿಟರ್ನ್ ಊರಿಗೆ ಹೋಗಬೇಕು. ಇಷ್ಟು ಪ್ಲ್ಯಾನ್ ಇದೆ ನಂದು. ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದೆಲ್ಲ. ಸೊ ನಮಗೆ ಹೂವಿಷ್ಕನ್ ಹಿಡಿಯೋದೊಂದು ತುಂಬಾ ಕಷ್ಟ ಆಗೋಗಿತ್ತು. ಎಲ್ಲಿ ಇದನ್ನೆಲ್ಲ ಬೀಳಿಸ್ಬಿಡ್ತಾಳೋ ಅನ್ನೋದೊಂದು ಭಯ ಇತ್ತು ನನಗೆ. ಹೂವಿಷ್ಕ ಅಮ್ಮ ತೆಗೀಮ ಅಂತಾಳೆ. ನನಗೆ ತೆಗೆದ್ರಿ ಎಲ್ಲವಳು ಅದನ್ನೆಲ್ಲ ಪೀಸ್ ಮಾಡಿಬಿಡ್ತಾಳೆ. ಸೊ ನೋಡಿ ಎಷ್ಟು ಹ್ಯೂಜ್ ಸ್ಪೇಸ್ ಅಂದರೆ, ಮತ್ತು ತುಂಬಾ ಚೆನ್ನಾಗಿದೆ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಸೊ ನಾನು ಆವಾಗಲೇ ಹೇಳಿದಂಗೆ ಒಂದೊಂದು ಕಡೆ ಒಂದೊಂದು ಥರ ಸೆಕ್ಷನ್ಸ್ ಬರುತ್ತೆ. ಡೈನಿಂಗ್ ಟೇಬಲ್ಸ್ ಆಗಿರ್ಬೋದು, ಬೆಡ್ರೂಮ್ಸ್, ಕಿಚನ್, ವಾರ್ಡ್ರೋಬ್, ಸ್ಟೋರೇಜ್ ಬಾಕ್ಸಸ್, ಆ ಥರ ಎಲ್ಲ.
ಯಾರ್ಯಾರು ಮನೆ ಕಟ್ತಾ ಇದ್ದೀರೋ ಇಲ್ಲ ಮನೆ ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರೋ ಅಂಥವ್ರಿಗೆಲ್ಲರಿಗೂ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ನೋಡಿ, ನಾವೆಲ್ಲದೂ ಸ್ವಲ್ಪ ಶಾಪಿಂಗ್ ಕೂಡ ಮಾಡಿದ್ದೀವಿ. ಸೊ ಸೆಲ್ಫ್ ಬಿಲ್ಲಿಂಗ್ ಹತ್ರ ಹೋಗ್ತಾ ಇದ್ದೀವಿ. ಸೊ ವಿಶ್ಕಾ ಅಲ್ಲೂ ಕೂಡ ಅಷ್ಟೇ ಅವಳೇ ಮಾಡಬೇಕು, ಮತ್ತು ಅವಳು ಮಾಡೋಳು ಡಿಲೀಟ್ ಮಾಡೋಳು, ಎಂಟ್ರಿ ಮಾಡೋಳು ಡಿಲೀಟ್ ಮಾಡೋಳು. ಸೊ ಅಲ್ಲಂತೂ ಸಾಕು ಮಾಡಿಬಿಟ್ಲು ನಮ್ಮನ್ನ, ಮತ್ತು ಬೇರೆಯವ್ರಿಗೂ ಕೊಡ್ತಾ ಇರಲಿಲ್ಲ ಮಾಡೋಕ್ಕೆ. ಸೊ ನೋಡಿ, ಸ್ಟಾರ್ಟ್ ಮಾಡಿದ್ದಾಳೆ ನಮ್ಮ ವಿಶ್ಕಾ ಬಿಲ್ ಮಾಡೋಕ್ಕೆ. ಸಿಂಚು ಹೆಲ್ಪ್ ಮಾಡ್ತಿದ್ದಾಳೆ, ಆದರೂ ಸಿಂಚನ ಮಾತು ಕೇಳ್ತಾ ಇಲ್ಲ ಅವಳು. ಯಾವುದೋ ಐಟಮ್ನ ಡಿಲೀಟ್ ಮಾಡಿದ್ವಪ್ಪ, ಅದನ್ನ ನೋಡ್ಕೊಂಬಿಟ್ಲು ಅವಳು. ಅದನ್ನ ನೋಡಿಕೊಂಡು ನೆಕ್ಸ್ಟ್ ಅದನ್ನೇ ರಿಪೀಟ್ ಮಾಡೋಕ್ಕೆ ಹೋಗ್ತಾ ಇದ್ಲು. ಇಲ್ಲಿ ಎಂಟ್ರಿ ಆಗ್ತಾ ಇತ್ತಲ್ಲ, ಅದನ್ನ ತಕ್ಷಣ ಆ ಕಡೆ ಹೋಗ್ಬಿಟ್ಟು ಅಲ್ಲಿ ಡಿಲೀಟ್ ಆಪ್ಷನ್ ಒತ್ಬಿಡೋಳು ನೋಡಿ, ಆ ಥರ. ಸೊ ಬಿಲ್ಲಿಂಗ್ ಎಲ್ಲ ಆಯಿತು, ಇಲ್ಲಿಂದ ನಾವು ಹೊರಡ್ತಾ ಇದ್ದೀವಿ. ತುಂಬ ಲೇಟಾಗಿ ಹೋಯಿತು, 4 o'clock ಆಗೋಯ್ತು. ಐಕ್ಯಾಯಿಂದ ಹೊರಡೋ ಅಷ್ಟೊತ್ತಿಗೆ ತುಂಬ ಹಸಿವಾಗಿತ್ತು. ಸೊ ಫಸ್ಟ್ ಒಂದು ರೆಸ್ಟೋರೆಂಟ್ಗೆ ಹೋಗಿ ಊಟ ಮುಗಿಸೋಣ ಅಂತ ಹೇಳಿ ಹೊರಟಿದ್ವಿ ನಾವು. ಅಂದರೆ ನವರಂಗ್ ಹತ್ರ ಇರೋದು ಸಾಗರ್ ರೆಸ್ಟೋರೆಂಟಿಗೆ ಹೋದ್ವಿ ನಾವು. ಇದು 2nd or 3rd ಟೈಮ್ ನಾವು ವಿಸಿಟ್ ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿರುತ್ತೆ ಫುಡ್ಡು. ಮತ್ತು ಇಲ್ಲಿ ಮೇಯ್ನು ಮ್ಯಾಂಗೋ ಮಿಲ್ಕ್ ಶೇಕ್ ತುಂಬಾ ಫೇಮಸ್ಸು. ಸೊ ಅದಕ್ಕೆ ಊಟ ಎಲ್ಲ ಮುಗಿಸಿ ನಾವು ಇವಾಗ ಮ್ಯಾಂಗೋ ಮಿಲ್ಕ್ ಶೇಕ್ನ ಟ್ರೈ ಮಾಡ್ತಾಯಿದ್ದೀವಿ. ಸೊ ಜಿಲೇಬಿ ಕೂಡ ಅಷ್ಟೇ ಇಲ್ಲಿ ಫೇಮಸ್ಸು. ಸೊ ಜಿಲೇಬಿ ಆ್ಯಂಡ್ ಮ್ಯಾಂಗೋ ಮಿಲ್ಕ್ ಶೇಕ್ ನಾವು ಮಿಸ್ ಮಾಡದೆ ಟ್ರೈ ಮಾಡಿದ್ವಿ. ಸೊ ಊಟ ಎಲ್ಲ ಮುಗಿಸಿ ನಾವಿವಾಗ ಶಾಪಿಂಗ್ ಹೋಗಬೇಕು. ಸೊ ಅದಕ್ಕೆ ಮಾಲಿಗೆ ಹೋಗ್ತಾ ಇದ್ದೀವಿ. ನಾವಿವಾಗ ರೀಚ್ ಆದ್ವಿ. ಸೊ ಮಕ್ಕಳಿಗೆ ಸ್ವಲ್ಪ ಬಟ್ಟೆ ತೊಗೊಳ್ಳೋದಿತ್ತು. ಸೊ ಅದಕ್ಕೆ ಅಂತಲೇ ಮಾಲಿಗೆ ಬಂದ್ವಿ. ಸೊ ನೋಡಿ, ವಿಶ್ಕ ಆಲ್ರೆಡಿ ಟ್ರಯಲ್ ರೂಮಲ್ಲಿದ್ದಾಳೆ. ಮಿಂಚು ಅವಳಿಗೆ ತೊಗೊಂಡಿದ್ದ ಡ್ರೆಸ್ಸು ಮತ್ತು ಪ್ಯಾಂಟು ಹಾಕಿದ್ರು, ವೈಟ್ ಪ್ಯಾಂಟು ಮತ್ತು ಪಿಂಕ್ ಟಾಪನ್ನ. ಸೊ ಅದನ್ನು ಅವಳು ಟ್ರಯಲ್ ರೂಮಿಗೆ ಬಂದು ನೋಡ್ಕೊತಾ ಇದ್ದಾಳೆ. ಸೊ ಇವಾಗಿನ ಮಕ್ಕಳಿಗಂತೂ ನಾವೇನು ಹೇಳ್ಕೊಡೋದು ಬೇಡ, ನಮ್ಮನ್ನು ನೋಡೇ ತುಂಬ ಕಲ್ತ್ಬಿಡ್ತಾರೆ ಅವರು. ಸೊ ಐಕ್ಯಾದಲ್ಲಿ ಏನೆಲ್ಲ ತೊಗೊಂಡೆ ಅಂತ ಹೇಳಿ ನಿಮಗೆ ಈ ವಿಡಿಯೋ ಲಾಸ್ಟಲ್ಲಿ ತೋರಿಸ್ತೀನಿ. ಅಂದರೆ ಮಾಲಲ್ಲೂ ಒಂದಷ್ಟು ಅವರಿಗೆ ಬಟ್ಟೆಗಳು, ಟಾಪ್ಸ್ಗಳು, ಪ್ಯಾಂಟ್ಗಳು ಎಲ್ಲ ತೊಗೊಂಡಿದ್ದೀನಿ. ಅದನ್ನು ವಿಡಿಯೋ ಮಾಡೋದು ನನಗಾಗಲಿಲ್ಲ, ತುಂಬಾ ಬ್ಯುಸಿಯಾಗಿ ಹೋಗ್ಬಿಟ್ಟೆ. ಸೊ ಐಕ್ಯಾದಲ್ಲಿ ಏನೇನು ತೊಗೊಂಡೆ ಅಷ್ಟು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನಾವಿವಾಗ ಅಲ್ಲಿಂದ ಹೊರಟು ಮನೆಗೆ ರೀಚ್ ಆದ್ವಿ. ಸಿಂಚು ನನ್ನ ಬರ್ತಡೆಗೆ ಅಂತ ಹೇಳಿ ಬ್ಯೂಟಿಫುಲ್ ಆಗಿರೋ ಫ್ಲವರ್ ಬೊಕ್ಕೆ ಕೂಡ ತೊಗೊಂಡು ಬಂದಿದ್ಲು. ಅಲ್ಲಿ ಫೋಟೋ ವಿಡಿಯೋ ಏನೂ ತೊಗೊಳಕ್ಕಾಗಲಿಲ್ಲ. ಸೊ ಸಿಂಚು ಇವಾಗ ಮತ್ತೆ ಇನ್ನೊಂದು ಕೊಡು ಅಂತ ಹೇಳಿ ಅವಳಿಗೆ. ಸೊ ನೋಡಿ, ಹೀಗಿತ್ತು ನನ್ನ ಬರ್ತಡೇ ವ್ಲಾಗ್ ಮಾರ್ನಿಂಗಿಂದ ನೈಟ್ವರೆಗೂ. ಮತ್ತು ಐಕ್ಯಲ್ಲಿ ಏನೆಲ್ಲ ಶಾಪ್ ಮಾಡ್ಕೊಬಂದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ, ಇದು ಗ್ಲಾಸ್ದು, ಜಸ್ಟ್ ಇದು 99 rupees ಅಷ್ಟೇ ಇದ್ದಿದ್ದು. ಮತ್ತು ಇದಕ್ಕೆಲ್ಲನೂ ಸ್ಟೀಲು, ಮತ್ತು ಇದಕ್ಕೆಲ್ಲ ಗ್ಲಾಸ್ದು ಲಿಡ್ ಇದೆ. ಇದು 1300 rupeesಗೇನೋ ಪ್ಯಾಕ್ ಆಫ್ 3 ಇತ್ತು. ಸೊ ಇಷ್ಟ ಆಯಿತು, ತೊಗೊಂಡು ಬಂದಿದ್ದೀನಿ. ಯೂಸ್ ಮಾಡಿಲ್ಲ, ಯೂಸ್ ಮಾಡಿ ಹೇಳ್ತೀನಿ ಹೇಗಿದೆ ಕ್ವಾಲಿಟಿ ಅಂತ ಹೇಳಿ. ಅದೇ ಇದು ಎರಡಕ್ಕೂ ಅಷ್ಟೇ ಗ್ಲಾಸ್ ಲಿಡ್ ಇದೆ ಕ್ಲೋಸ್ ಮಾಡೋಕ್ಕೆ. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದ. ಶುಭ ದಿನ. ಟೇಕ್ ಕೇರ್. ಬಾಯ್.